ಕಾಲೇಜಿನ ಅಮೃತ ಮಹೋತ್ಸವದ ಅಂಗವಾಗಿ ಆಯೋಜನೆ ಮಾಡಿರುವಂತಹ ವಿವೇಕಾನಂದರ 163ನೇ ಜಯಂತಿಯ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಮೂಡಿಬಂದಿತು. ಅರೆ ಯಾವ ಕಾಲೇಜು, ಎಲ್ಲಿ ಈ ಕಾರ್ಯಕ್ರಮ ಅಂತೀರಾ? ಇಲ್ಲಿ ನೋಡಿ ಕಂಪ್ಲೀಟ್ ರಿಪೋರ್ಟ್. ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಛಾಪು ಮೂಡಿಸಿರುವ ಬೆಂಗಳೂರಿನ ಜನತಾ ಶಿಕ್ಷಣ ಸಂಸ್ಥೆಗೆ ಅಮೃತ ಮಹೋತ್ಸವದ ಸಂಭ್ರಮ. ಜನತಾ ಶಿಕ್ಷಣ ಸಂಸ್ಥೆ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ 52 ವರ್ಷಗಳನ್ನ ಪೂರೈಸಿದೆ. ಈ ಹಿನ್ನೆಲೆ ಜನತಾ ಶಿಕ್ಷಣ ಸಂಸ್ಥೆಯ ವಿವೇಕಾನಂದ ಕಾಲೇಜಿನಲ್ಲಿ ಸ್ವಾಮಿ ವಿವೇಕಾನಂದರ 163ನೇ ಜಯಂತ್ಯೋತ್ಸವವನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಸರಿ ಅಂತಕ್ಕಂಥದ್ದನ್ನ ನಾವು ಪಾಲಿಸ್ಕೊಂತ ಹೋದ್ರೆ ಅದೇ ನಮಗೆ ವಿವೇಕನೇ ವೈರಾಗ್ಯ ವಿವೇಕಗಳು ಎರಡು ರೆಕ್ಕೆ ಇದ್ದಾಗ, ಪಕ್ಷಿಗಳಿಗೆ ಎರಡು ರೆಕ್ಕೆ ಇದ್ದಾಗ. ಆದ್ರಿಂದನೇ ಆನಂದ ಅಂತಕ್ಕಂಥದ್ದು. ಆನಂದ ಸುಖ ಅಲ್ಲ, ನಾವು ಲೌಕಿಕವಾಗಿ ಸುಖ ಪಡ್ತಕ್ಕಂಥದ್ದನ್ನ ಆನಂದ ತಿಳ್ಕೊಂಡ್ಬಿಟ್ಟಿದ್ದೀವಿ, ಖಂಡಿತವಾಗಿಯೂ ಅಲ್ಲ. ಅದಕ್ಕೆ ಮೀರಿದ್ದು, ನನ್ನ ಮನಸ್ಸು ಬುದ್ಧಿಗಿಂತಲೂ ಮೀರಿದ್ದು. ಎಲ್ಲಿ ನಾನು ಮನಸ್ಸು ಬುದ್ಧಿಯಲ್ಲಿ ಇದ್ದೀನೋ ಅಲ್ಲಿ ನಾನು ಪ್ರಪಂಚದಲ್ಲೇ ಇರ್ತೀನಿ. ಜನತಾ ಶಿಕ್ಷಣ ಸಂಸ್ಥೆಯ ವಿವೇಕಾನಂದ ಕಾಲೇಜಿನಲ್ಲಿ ಪ್ರತಿ ವರ್ಷ ಸಹಸ್ರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದುತ್ತಿದ್ದಾರೆ. ವೈದ್ಯಕೀಯ, ಎಂಜಿನಿಯರಿಂಗ್, ಕೈಗಾರಿಕೆ, ವ್ಯಾಪಾರ ಕ್ಷೇತ್ರಗಳಲ್ಲಿ ತನ್ನದೇ ಆದ ಸಾಧನೆ ಮಾಡಿದ್ದಾರೆ. ಜನತಾ ಶಿಕ್ಷಣ ಸಂಸ್ಥೆಯ ವಿವೇಕಾನಂದ ಕಾಲೇಜು ಸದ್ಯ 2 ಕ್ಯಾಂಪಸ್ಗಳಲ್ಲಿ ಮುಂದುವರಿಯುತ್ತಿದೆ. ಜೊತೆಗೆ ವಿವೇಕಾನಂದರ ವಿಚಾರಧಾರೆಗಳನ್ನ ಸ್ಫೂರ್ತಿದಾಯಕವಾಗಿ ತೆಗೆದುಕೊಂಡು ಜನತಾ ಶಿಕ್ಷಣ ಸಂಸ್ಥೆಯನ್ನ ಯಶಸ್ವಿಯಾಗಿ ಮುನ್ನಡೆಸಲಾಗುತ್ತಿದೆ. ವಿವೇಕಾನಂದ ಸ್ವಾಮಿಗಳು ಅವರ ಹೆಸರಿನಲ್ಲಿ ನಾವು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ 52 ವರ್ಷ ಆಯ್ತು. 52 ವರ್ಷದಿಂದ ನಾವು ಎಷ್ಟು ಒಂದು ಪ್ರೋಗ್ರೆಸ್ ಮಾಡಿದೀವಿ, ಎಷ್ಟು ಒಂದು ದೀರ್ಘವಾಗಿ ಮುಂದೆ ಬಂದಿದ್ದೀವಿ ಅಂತ ಹೇಳೋದಕ್ಕೆ ಸಂತೋಷ ಆಗುತ್ತೆ. ಇವತ್ತಿನ ದಿವಸದ ಒಂದು ಆಚರಣೆಯನ್ನ ನಾವು 50 ವರ್ಷಗಳ ಕಳೆದಿದ್ದೀವಲ್ಲ, ಅದು ನಾವು ಇವತ್ತಿನ ದಿವಸ ನಾವು ಎಷ್ಟು ಜನ ಬ್ರದರ್ಸ್ ಸಿಸ್ಟರ್ಸ್ಗೆ ಎಷ್ಟು ಜನಕ್ಕೆ ನಾವು ಎಜುಕೇಶನ್ ಫೆಸಿಲಿಟೀಸ್ ಕೊಟ್ಟು ಇವತ್ತಿನ ದಿವಸ ನಾವು ಒಂದು ಭಾಗಿಗಳಾಗಿದ್ದೇವೆ. ಸಾಮಾನ್ಯ ಕೆಲಸವನ್ನ ಅತ್ಯುತ್ತಮವಾಗಿ ಮಾಡಿದ್ರೆ ಶ್ರೇಷ್ಠ ಪ್ರತಿಫಲ ದೊರೆಯುವುದು ಎನ್ನುವಂತೆ ವಿವೇಕಾನಂದರ ಆಶಯಗಳನ್ನ ಅಳವಡಿಸಿಕೊಂಡಿರೋ ಜನತಾ ಶಿಕ್ಷಣ ಸಂಸ್ಥೆ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ 163ನೇ ಜಯಂತಿ ಹೆಸರಲ್ಲಿ ನಡೆಸಿದ ಕಾರ್ಯಕ್ರಮ ಅರ್ಥಪೂರ್ಣವಾಗಿತ್ತು. ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಮಠದ ಅನಿಲಾಯಂದ ಸ್ವಾಮೀಜಿ, ಜನತಾ ಶಿಕ್ಷಣ ಸಂಸ್ಥೆ ಸುವರ್ಣ ಮಹೋತ್ಸವದ ಚೇರ್ಮನ್ ಎಚ್.ಜಿ. ಬಾಲಗೋಪಾಲನ್, ಜನತಾ ಶಿಕ್ಷಣ ಸಂಸ್ಥೆಯ ಖಜಾಂಚಿ ಕೆ.ಪಿ. ಮುತ್ತಯ್ಯ ಸೇರಿ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಭಾಗಿಯಾಗಿದ್ದರು. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.